ಕಾಶಿಯ ಬ್ರಾಹ್ಮಣರು ಮತ್ತೆ ಕಾಶಿಯ ಜಮೀನ್ದಾರರು ಇಸ್ಲಾಂ ಆಚರಣೆಗಳಿಗೆ ತೊಂದರೆ ಕೊಡ್ತಿದ್ದಾರೆ ಅಥವಾ ಇಸ್ಲಾಂ ಆಚರಣೆಗೆ ಅವರಿಂದ ಧಕ್ಕೆ ಆಗ್ತಿದೆ ಅಂತೇಳಿ ಹೇಳಿದಾಗ ಅಲ್ಲಿದ್ದಂತಹ ಆದಿ ವಿಶ್ವೇಶ್ವರನ ದೇವಸ್ಥಾನವನ್ನ ನೆಲಸಮ ಮಾಡಿ ಮೊಘಲ್ ರಾಜ ಔರಂಗಜೇಬ ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದ ಅನ್ನೋದು. ಅದಾದ ನಂತರ ಅದರ ಬಾಗಿಲಿಗೆ ತಾಗಿಕೊಂಡಂತೆ ಸರಸ್ವತಿಯ ದೇವಾಲಯ ಇತ್ತು. ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೆಲ ಯುವತಿಯರು ಮಹಿಳೆಯರು ಕೋರ್ಟ್ ಮೆಟ್ಟಿಲಿರ್ತಾರೆ. ಅದಾದ ನಂತರ ಗೊತ್ತಾಗಿತ್ತು ಅಲ್ಲಿ ಮಂದಿರ ಇತ್ತು, ಮಂದಿರವನ್ನ ಕೆಡವಿದ್ರು ಅನ್ನೋದು. ನಿರಂತರವಾದ ವಾದ ಪ್ರತಿವಾದದ ನಂತರ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಸರ್ವೆ ಮಾಡಿ ಮಂದಿರದ ಕುರುಹುಗಳಿತ್ತು ಅನ್ನೋದು ಈಗ ಗೊತ್ತಾಗಿದೆ. ಈಗ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗೆ ಕಾರಣ ಆಗಿದೆ. ಹಿಂದೂ ಹೋರಾಟಗಾರರ ಒಂದು ವಾದಕ್ಕೆ ಮನ್ನಣೆ ಸಿಕ್ಕಂಗಾಗಿದೆ. ಇದೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆಯನ್ನ ಮಾಡೋಣ. ಜಯಪ್ರಕಾಶ್ ಶೆಟ್ರೆ. ಎಸ್ ಸರ್, 15ನೇ ಶತಮಾನದಲ್ಲಿ ಅಯೋಧ್ಯೆ ವಿಚಾರ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಹಾಗಿದ್ದರೆ ಮುಂದಿನ ಹಾದಿ ಕಾಶಿನ? ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಅಶೋಕ್ ಗೌಡ್ರು ಇದ್ದಾರೆ, ಬಿಜೆಪಿ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಶರತ್ ಅವರಿದ್ದಾರೆ, ಹಿಂದೂ ಜನಜಾಗೃತಿ ಸಮಿತಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾದಿಕ್ ಪಾಷಾ, ಮುಸ್ಲಿಂ ಮುಖಂಡರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅವರಿದ್ದಾರೆ, ವಿಚಾರವಾದಿಗಳು, ಮೈಸೂರಿನಿಂದ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಶ್ ಚಂದ್ರ ಗುರುಗಳೇ. ಓಕೆ, ಮೊದಲನೇ ಪ್ರಶ್ನೆಯನ್ನು ನಾನು ಶರತ್ ಅವರಿಂದ ಶುರು ಮಾಡ್ತೀನಿ. ಶರತ್ ಅವರೇ, ಸಂಘ ಒಂದು ಮಾತನ್ನು ಹೇಳ್ತಾ ಇತ್ತು, ಅಯೋಧ್ಯೆ ನಮ್ಮ ಟಾರ್ಗೆಟ್ ಇದ್ದದ್ದು ಹೌದು ಅಂತೇಳಿ. ಅದಾದ ನಂತರದ ಬಗ್ಗೆ ಅದು ಹೆಚ್ಚು ಯಾವತ್ತೂ ಮಾತಾಡಿರಲಿಲ್ಲ. ಆದರೆ ಈಗ ಕೋರ್ಟ್ ಏನು ನಿಮ್ಮ ವರದಿಯನ್ನು ಬಹಿರಂಗಪಡಿಸಿ ಅನ್ನುವಂಥ ಮಾತನ್ನು ಹೇಳಿದೆ. ಅದರಲ್ಲಿ ಕೆಲವು ಕುರುಹುಗಳಿದೆ ಅನ್ನುವಂಥದ್ದನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ವಕೀಲರು ನಿನ್ನೆ ಹೇಳಿದ್ದಾರೆ. ಇದು ಏನನ್ನ ಸೂಚತ್ತೆ? ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಈಗ 15ನೇ ಶತಮಾನದ ಅಯೋಧ್ಯೆ ಇದ್ರ ಬಗ್ಗೆ ನಾವು ಕಳೆದ ಅನೇಕ ತಿಂಗಳುಗಳಿಂದ ಚರ್ಚೆ ಮಾಡಿದ್ವಿ. ನ್ಯಾಯಾಲಯದಲ್ಲಿ ಅದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಆಯಿತು, ತೀರ್ಪು ಬಂದಿದೆ. ಇದೇ ಸೇಮ್ ಈಗ ಜ್ಞಾನವ್ಯಾಪಿ ಕಾಶಿ ವಿಶ್ವನಾಥ ಮಂದಿರದ ಸಂಬಂಧಪಟ್ಟಂತೆ ಏನು ನಿನ್ನೆ ವಿಷ್ಣುಶಂಕರ್ ಜೈನ್ ವಕೀಲರು, ಅವರ ತಂದೆಯವರಾದಂತಹ ಪೂಜ್ಯ ಹರಿಶಂಕರ್ ಜೈನ್ ಅವರು ಸಹ ಇದರ ಒಂದು ಸವಿಸ್ತಾರವಾದ ತನಿಖೆಯನ್ನು ಮಾಡಿ ಈಗ ಅದರಲ್ಲಿ ಸ್ಪಷ್ಟವಾಗಿ ಹೀಗೆ ಈಗ ಏನದು ಅಲಹಾಬಾದ್ ಕೋರ್ಟ್ನಲ್ಲಿ ಚರ್ಚೆ ಆಯಿತು, ಅದರ ಮುಂಚೆ ವಾರಣಾಸಿ ಕೋರ್ಟ್ನಲ್ಲಿ ಚರ್ಚೆ ಆಯಿತು. ವಾರಣಾಸಿ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರು, ಈ ಒಂದು ಜ್ಞಾನವ್ಯಾಪಿ ಮಸ್ಜಿದ್ ಏನಿದೆ ಅದರಲ್ಲಿ ನಾವು ಆರ್ಕಿಯಾಲಜಿಕಲ್ ಸರ್ವೆಯನ್ನು ಮಾಡಬೇಕು. ಅದರಲ್ಲಿ ಎಲ್ಲ ಈಗಿನ ಟೆಕ್ನಾಲಜಿಯನ್ನು ಬಳಸಿ ನೀವು ಅದು ಸರ್ವೆಯನ್ನು ಮಾಡಿ. ಯಾಕಂದರೆ ಈಗಿನ ಟೆಕ್ನಾಲಜಿ ಪ್ರಕಾರ ನಾವು ಅಭ್ಯಾಸ ಮಾಡಿದಾಗ ಅದು ಎಷ್ಟು ವರ್ಷದ ಪುರಾಣದಿದೆ, ಇತಿಹಾಸದಿದೆ, ಎಷ್ಟು ವರ್ಷದ ಹಳೇದಿದೆ, ಇದೆಲ್ಲವನ್ನು ನಾವು ಇವಾಗ ಕಂಡುಹಿಡಿಬೋದಿದೆ. ಅದೆಲ್ಲ ಟೆಕ್ನಾಲಜಿಯನ್ನು ಬಳಕೆ ಮಾಡಿ ನೀವು ಸರ್ವೆಯನ್ನು ಮಾಡಿ ಆ ಸರ್ವೆ ರಿಪೋರ್ಟನ್ನು ಕೊಡಿ ಅಂತ ಹೇಳಿತ್ತು. ಇವತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದರ ರಿಪೋರ್ಟನ್ನು ಕೊಟ್ಟಿದೆ. ಅದರ ನಿನ್ನೆ ವಿಷ್ಣುಶಂಕರ್ ಜೈನ್ ಅವರು ಆ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಮಾರು 839 ಪೇಜ್ಗಳ ಆ ರಿಪೋರ್ಟಲ್ಲಿ ಸುಮಾರು 350 ಕಡೆ ಹಿಂದೂ ದೇವಸ್ಥಾನಗಳ ಅಥವಾ ಅದರ ಆರ್ಕಿಯಾಲಜಿಕಲ್ ಏನು ಕುರುಹುಗಳು ಅದು ಅದರಲ್ಲಿ ಸಿಕ್ಕಿದೆ. ಅದರಲ್ಲಿ 32 34 ನಮ್ಮ ದೇವರ ಚಿಹ್ನೆಗಳು ಮುಖ್ಯವಾಗಿ ಸಿಕ್ಕಿರುವಂಥದ್ದು. ಇದು ಒಂದು ದೇವಸ್ಥಾನ ಇತ್ತು, ಅದನ್ನು ಕೆಡಗಿ ಅಥವಾ ಅದರ ಕಂಬಗಳ ಮೇಲೆ ಇವತ್ತು ಮಸೀದಿಯನ್ನು ಕಟ್ಟಿರುವಂಥದ್ದು ಸ್ಪಷ್ಟ ಇದೆ. ಅದಲ್ಲದೆ ಅದೇ ಮಸೀದಿಯ ಪಶ್ಚಿಮ ಭಾಗದಲ್ಲಿರುವಂತಹ ಗೋಡೆ ಗಜನಿ ಬಂದರೂ ಸಹ ಅದನ್ನು ಏನೂ ಮಾಡ್ಲಿಕ್ಕೆ ಆಗಲಿಲ್ಲ, ಔರಂಗಜೇಬನಿಂದನೂ ಅದನ್ನು ಕೆಡಗಲಿಕ್ಕೆ ಆಗಲಿಲ್ಲ. ಆ ಗೋಡೆಯಲ್ಲಿ ನೀವು ಇವತ್ತು ಸಹ ಅನೇಕ ಈ ಕುರುಹುಗಳು ಸ್ಪಷ್ಟವಾಗಿ ಅದರಲ್ಲಿ ಗೊತ್ತಾಗ್ತಾ ಇದೆ. ಇದು ಒಂದು ಹಿಂದೂ ದೇವಸ್ಥಾನ ಇತ್ತು. ಈಗ ಏನು ಇದು ರಿಪೋರ್ಟ್ ಸಹ ಅದರಲ್ಲಿ ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ಇದು ಏನು ಈ ಮಸೀದಿ ಈಗ ಕಟ್ಟಿದ್ದಾರೆ ಅದಕ್ಕಿಂತ ಮೊದಲು ಅದು ಒಂದು ದೇವಸ್ಥಾನ, ಬೃಹತ್ ದೇವಸ್ಥಾನ ಇತ್ತು ಅನ್ನುವಂಥ ಸ್ಪಷ್ಟ ಉಲ್ಲೇಖವನ್ನು ಇವತ್ತು ಅವ್ರು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ರಿಪೋರ್ಟ್ನ ಆಧಾರದ ಮೇಲೆ ಇದೊಂದು ದೇವಸ್ಥಾನ ಇತ್ತು, ಇದನ್ನು ಮಸೀದಿಯಾಗಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ. ಎಸ್ ಸಾದಿಕ್ ಪಾಷಾ ಅವರೇ, ನಿಮ್ಮ ವಾದ ಏನಂಗಾದ್ರೆ? ನಮ್ಮ ವಾದ ನೋಡಿ ಸರ್, ಫಸ್ಟೇ ಬಾಬರಿ ಮಸೀದು ನಮ್ಮದು ಅದು ನಮ್ಮ ಕೈನಿಂದ ಹೋಗಿದೆ. ನಮ್ಮ ಮೇಲೆ ನಮ್ಮ ಮುಸಲ್ಮಾನರಿಗೆ ಮೋಸ ಆಗಿದೆ. ಬಾಬರಿ ಮಸೀದು ಏನೋ ಒಂದು ಕೋರ್ಟ್ನಲ್ಲಿ ಇದ್ದಿದ್ದ ಟೈಮ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಇತ್ತಲ್ಲ, ಆವಾಗೆ ಧ್ವಂಸ ಮಾಡಿದ ಮೇಲೆ ಇದು ಮಾಡಿದ್ದಾರೆ, ಅದು ಮೋಸ. ಸುಪ್ರೀಂ ಕೋರ್ಟ್ಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಇದು ರಾಮ ಮಂದಿರ ಕಟ್ಬಿಟ್ಟಿದ್ದಾರೆ. ಅದು ಏನಂದರೆ ಮುಸಲ್ಮಾನ್ ಹೇಳಿದ ಮೇಲೆ ಕಟ್ಟಿರೋದು ರಾಮ ಮಂದಿರ. ಇದು ನಾವು ಖುಷಿಯಾಗಿಂದ ನಾವು ಇದು ಮಾಡ್ತಾ ಇಲ್ಲ, ಕೋರ್ಟ್ಗೆ ಬೆಲೆ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ ಅಷ್ಟೇ, ಸುಪ್ರೀಂ ಕೋರ್ಟ್ಗೆ. ಅದು ಆದಿದ ತಕ್ಷಣವೇ ಜ್ಞಾನವ್ಯಾಪಿ ಮಸೀದಿ ಅದು
600 ಚಿಲ್ಲರೆ ವರ್ಷದಿಂದ ಇರೋದದು. ಆಮೇಲೆ ನೋಡಿ ಮಸೀದಿ ಇತ್ತು, ತಿರ್ಗಾ ರೀಡೆಮಾಲಿಷನ್ ಮಾಡಿಬಿಟ್ಟು ಇದು ಕನ್ಸ್ಟ್ರಕ್ಷನ್ ಮಾಡಿದ್ದು ಔರಂಗಜೇಬ್ ರಹಮತುಲ್ಲಾಹಿ ಅವರು ಇದರಿಂದ ಆಗಿದ್ದು. ಮಸೀದಿನೇ ಇದ್ದಿದ್ದು, ತಿರ್ಗಾ ಅದು ಧ್ವಂಸ ಮಾಡಿಬಿಟ್ಟು ತಿರ್ಗಾ ಮಸೀದಿನೇ ಕಟ್ಟಿರೋದು. ಅದು ಮಸೀದಿ. ಅದು ಈಗ ದೇವಸ್ಥಾನ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ಮಸೀದಿ ಒಳಗಡೆ ಓಂ, ಮಸೀದಿ ಒಳಗಡೆ ಲಿಂಗ, ಮಸೀದಿ ಒಳಗಡೆ ಗಂಟೆ, ಆಚೆ ಒಳಗಡೆ ಯಾವುದಿಲ್ಲ, ಒಳಗಡೆ ಇಲ್ಲ, ಆಚೆ ಇರೋದು, ಸಾಧ್ಯ ಆಚೆ ಇರೋದು, ಆಚೆ ಗೋಡೆ ಮೇಲೆ ಇರೋದು. ಮುಂಚೆ ಕಟ್ಟಡ ಎಲ್ಲ ಸೇರಿಸಿ ಕಟ್ತಾ ಇದ್ರು. ಹಿಂದೂ ದೇವಸ್ಥಾನ ಇರ್ಲಿ, ಮುಸಲ್ಮಾನ ಮಸೀದಿ ಇರ್ಲಿ, ಒಂದೇ ಗೋಡೆ ಇರ್ತಾ ಇತ್ತು. ಅದ್ರ ಮೇಲೆ ಆಚೆ ಇರೋದು ಮಸೀದಿ, ಒಳಗಡೆ ಏನಿಲ್ಲ, ಏನು ಒಂದು ಸಣ್ಣ ನಿಶಾನೂ ಇಲ್ಲ. ಈಗ ಎಸ್ಐ ರಿಪೋರ್ಟ್ ಇದೆ, ಅದು ಸರಿಯಾಗಿ ಆಚೆ ಬರ್ಲಿ, ಅದು ಬರಕ್ ಮುಂಚೆನೆ ಬೊಂಬಡ ಮಾಡ್ತಾ ಇದ್ದಾರೆ. ನಮ್ದು ದೇವಸ್ಥಾನ ಇತ್ತು ಅಂತ. ಏನ್ ತಮಾಷೆನಾ? ಒಂದೊಂದು ತೆಗೆಯೋದು. ಮುಸಲ್ಮಾನರದ್ದು ಯಾವ್ಯಾವ್ದು ಹಳೆ ಮಸೀದಿಗಳಿದೆ ಎಲ್ಲ ಧ್ವಂಸ ಮಾಡಿಬಿಟ್ಟು ಮಂದಿರ ಕಟ್ಟಬೇಕು. ಬಿಜೆಪಿ ಇದೇ ಅಜೆಂಡಾನ ಮುಸಲ್ಮಾನರ ಪಾರ್ಟಿ ಅಲ್ಲ. ಒಂದು ನಿಮಿಷ, ನಾನು ಮಹೇಶ್ಚಂದ್ರ ಗುರು ಅವ್ರ ಹತ್ರ ಕೇಳ್ಬಿಡ್ತೀನಿ. ಪ್ರೊಫೆಸರ್, ಈಗ ನೀವೊಂದು ಮಾತನ್ನ ಹೇಳಬೇಕು. ಈಗ ಇಲ್ಲಿರುವಂತ ದೊಡ್ಡ ಆರೋಪಗಳೇನಪ್ಪಾ ಅಂತಂದ್ರೆ, ಮೊಘಲರ ಕಾಲದಲ್ಲಿ ಉಂಟಾದಂತ ಈ ಕೃತ್ಯಗಳು, ದಾಳಿ ಆಯಿತು, ದೇವಸ್ಥಾನಗಳ ಮೇಲೆ ದಾಳಿ ಆಯಿತು ಅಂತೇಳಿ. ಭಾರತದಲ್ಲಿರುವಂತಹ ಮುಸ್ಲಿಮರು ಆ ಮೊಘಲರ ವಂಶವಾಹಿನಿನ ಅವರದನ್ನ ಫಾಲೋ ಮಾಡಬೇಕಾ? ಒಂದು ವೇಳೆ ಇಂಥದ್ದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ದು ನಿಜಾನ? ಆಗಿದ್ದರೆ ಭಾರತೀಯ ಮುಸ್ಲಿಮರು ಅದನ್ನು ಯಾವ ರೀತಿ ನೋಡಬೇಕು ನಿಮ್ಮ ಪ್ರಕಾರ? ಭಾರತೀಯ ಮುಸ್ಲಿಮರು ವಸ್ತುನಿಷ್ಠವಾಗಿ, ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನು ಅರ್ಥೈಸಬೇಕು. ನೋಡಿ, ಇಲ್ಲಿ ಹೊರಗಿನಿಂದ ಬಂದ ಮುಸಲ್ಮಾನರು, ಒಳಗಿನ ಮುಸಲ್ಮಾನರು ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ ಇಲ್ಲಿ. ಓಕೆ, ಯಾರೇ ಆಗಲಿ ದೇವಾಲಯಗಳನ್ನು ಧ್ವಂಸ ಮಾಡಿ ಮಸೀದಿಗಳನ್ನ ಕಟ್ಟಿದರೆ ಅದು ಒಳ್ಳೆಯ ಪ್ರವೃತ್ತಿ ಅಲ್ಲ ಅದು. ಈಗ ನಾವು ಏನನ್ನು ಅವಲೋಕಿಸಬೇಕು ಅಂದರೆ, ಹಿಂದಿನ ತಪ್ಪುಗಳನ್ನು ಅಂತಹದೇ ತಪ್ಪುಗಳಿಂದ ಸರಿಪಡಿಸ್ತಕ್ಕಂಥ ಮನೋಧರ್ಮವನ್ನು ನಾವು ಬೆಳೆಸ್ಕೋಬಾರ್ದು. ನಮ್ಗೀಗ ಬೇಕಾಗಿರೋದು ಇವತ್ತಿನ ಸಾಮಾಜಿಕ ಸಾಮರಸ್ಯ, ಭ್ರಾತೃತ್ವ, ಒಂದು ಸುರಕ್ಷತೆ, ಒಂದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಇಂಥ ಬಾಳಬೇಕು. ಒಪ್ಕೊತೀನಿ, ಔರಂಗಜೇಬ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ದಾಳಿಕೋರರು ಯಾರೇ ಬಂದರೂ ಕೂಡ ಏನೇ ದೇವಾಲಯಗಳನ್ನು ಧ್ವಂಸ ಮಾಡಿದ್ರೆ ಅದು ಸ್ಥಳೀಯರ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಘಾಸಿ ಉಂಟು ಮಾಡುತ್ತೆ. ಅದೇ ಮಧ್ಯಯುಗದಲ್ಲಿ ಬಹಳಷ್ಟು ಬೌದ್ಧ ಸ್ಮಾರಕಗಳು ಕೂಡ ನಾಶ ಆದವು ಮುಸ್ಲಿಂ ದೊರೆಗಳಿಂದಂತೆ. ಅದಕ್ಕೂ ಕೂಡ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ. ಒಂದು ತಪ್ಪನ್ನು ಮತ್ತೊಂದು ತಪ್ಪು ಮಾಡಿ ಸರಿಪಡಿಸೋದು ಬೇಡ. ಈಗ ಒಂದು ವೇಳೆ ASI ಏನು ರಿಪೋರ್ಟ್ ಕೊಟ್ಟಿದೆ, ಅಲ್ಲಿ ಹಿಂದೂ ದೇಗುಲ ಇತ್ತು, ಲಿಪಿ ಇದೆ, ದೇವನಾಗರಿ ಲಿಪಿ ಇದೆ, ಕನ್ನಡ ಲಿಪಿ ಇದೆ, ಬೇರೆ ಬೇರೆ ಲಿಪಿ ಇದೆ, ಅದು ದೇವಾಲಯವೇ ಆಗಿತ್ತು ಅಂತ ಖಚಿತ ಅನಿಸಿದಾಗ ಅದನ್ನು ಇಂದಿನ ಪರಿಸ್ಥಿತಿಯಲ್ಲಿ, ಬದಲಾದ ಪರಿಸ್ಥಿತಿಯಲ್ಲಿ ದೇವಾಲಯವನ್ನು ಮರು ನಿರ್ಮಾಣ ಮಾಡೋದಕ್ಕೆ ನಮ್ಮ ಯಾರ ಅಭ್ಯಂತರವೂ ಕೂಡ ಇಲ್ಲ. ಇದರಿಂದ ಯಾರಿಗೂ ಮನಸ್ಸಿಗೆ ನೋವಾಗಲ್ಲ. ವಸ್ತುನಿಷ್ಠತೆಯನ್ನು, ಇತಿಹಾಸವನ್ನು ನಾವು ಗೌರವಿಸಬೇಕು.